Welcome to Political Science online class. Dear students, in previous video we learned topic like parliamentary form of government. Today in this video I am going to presidential form of government. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ವಿಡಿಯೋನಲ್ಲಿ ನಾವು ಸಂಸದೀಯ ಮಾದರಿಯ ಸರ್ಕಾರದ ಕುರಿತಾಗಿ ತಿಳಿದಿದ್ದೇವೆ. ಅದರ ಅರ್ಥ ಜೊತೆಗೆ ಅದರ ಪ್ರಮುಖವಾದಂಥ ಲಕ್ಷಣಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ನಾವು ಅಧ್ಯಕ್ಷೀಯ ಮಾದರಿಯ ಸರ್ಕಾರ, ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್, ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ಕುರಿತಾಗಿ ತಿಳಿಯೋಣ. ಓಕೆ, ವಾಟ್ ಈಸ್ ಮೀನ್ ಬೈ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್? ಹಾಗಿದ್ರೆ ಏನಪ್ಪ ಈ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅಂದರೆ? ದಿ ಪ್ರೆಸಿಡೆಂಟಲ್ ಸಿಸ್ಟಮ್ ಇಸ್ ಒರಿಜಿನೇಟೆಡ್ ಇನ್ ದಿ USA ಆರ್ ಅಮೇರಿಕಾ. ಈ ಒಂದು ಅಧ್ಯಕ್ಷೀಯ ಮಾದರಿಯ ಸರ್ಕಾರವು ಮೊದಲು ಅಮೇರಿಕಾದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. It is called the presidential government because in this system, president is the supreme head of the state. In other words, the office of the head of the government and head of the together. ಒಂದು ಅಸಂಸದೀಯ ಸರ್ಕಾರ ವ್ಯವಸ್ಥೆ, ಸ್ಥಿರ ಸರ್ಕಾರ, ನಿರ್ದಿಷ್ಟ ಸರ್ಕಾರ ಎಂತಲೂ ಸಹ ನಾವು ಇದನ್ನು ಉಲ್ಲೇಖಿಸುವಂಥದ್ದನ್ನು ನಾವು ನೋಡ್ತೀವಿ. ಇದು ನಾನ್ ಪಾರ್ಲಿಮೆಂಟರಿ ಸಿಸ್ಟಮ್. ಇದು ಏನಾಗಿರುವಂಥದ್ದು? ಅಸಂಸದೀಯ ಸರ್ಕಾರ ಆಗಿದ್ದು ಸ್ಥಿರವಾಗಿರುತ್ತೆ, ನಿರ್ದಿಷ್ಟ ಸರ್ಕಾರ ಎಂಬುದಾಗಿಯೂ ಸಹ ನಾವಿದನ್ನು ಕರೀತೀವಿ. ಈ ಒಂದು ಪದ್ಧತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಪ್ರಜೆಗಳಿಂದ ಇಲ್ಲವೇ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿ ದೇಶದ ಮುಖ್ಯಸ್ಥರು ಹಾಗೂ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಸಿಸ್ಟಮ್ ಇಸ್ ಆಲ್ಸೋ ನೌನ್ ಆಸ್ ನಾನ್ parliamentary because there is no relations between the legislature and executive branch of government. ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಪರಸ್ಪರ ಸ್ವತಂತ್ರವಾಗಿರುತ್ತೆ. ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಯೂ ಸಹ ಇಲ್ಲದೇ ಇರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಅಧ್ಯಕ್ಷ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ವಿನಃ ಶಾಸಕಾಂಗ ಎನ್ನುವಂಥದ್ದು ಮಹಾಭಿಯೋಗದ ಮೂಲಕವಾಗಿ ಅಧ್ಯಕ್ಷನನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಇವನ ಒಂದು ಅಧಿಕಾರಾವಧಿಯು ಸಂವಿಧಾನವೇ ನಿರ್ಧರಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಇಂಡಿಯಾ ಇಸ್ ಅಡಾಪ್ಟೆಡ್ ಇನ್ parliamentary form of government and USA in adapted in presidential form of government. ಭಾರತ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇದೆಲ್ಲ ಸಹಿತ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಆರ್ ಟೂ ಟೈಪ್ಸ್ ಆಫ್ ಎಕ್ಸಿಕ್ಯೂಟಿವ್. ಇಸ್ ಅ ನಾಮಿನಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್. ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯಲ್ಲಿ ನಾವು ಎರಡು ರೀತಿಯಾದಂಥ ಕಾರ್ಯಾಂಗವನ್ನು ನೋಡ್ತೀವಿ. ಮೊದಲನೇದಾಗಿ ನಾಮಮಾತ್ರ ಕಾರ್ಯಾಂಗ, ಎರಡನೇದು ನೈಜ ಕಾರ್ಯಾಂಗ ಎನ್ನುವಂಥ ಎರಡು ರೀತಿಯಾದಂಥ ಕಾರ್ಯಾಂಗ ಕರಿತೀವಿ. ಟು ದಿ ಹೆಡ್ ಆಫ್ ದಿ ನೇಷನ್ಸ್ ಆರ್ ಪ್ರೆಸಿಡೆಂಟ್ ಈಸ್ ಎ ನಾಮಿನಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಈಸ್ ಎ ರಿಯಲ್ ಎಕ್ಸಿಕ್ಯೂಟಿವ್ ಇನ್ ಹೆಡ್ ಆಫ್ ದಿ ಗವರ್ನಮೆಂಟ್. ಎರಡು ರೀತಿಯಾದಂಥ ಕಾರ್ಯಾಂಗವನ್ನು ನಾವು ನೋಡ್ತೀವಿ. ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಇಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿಯವರು ಕೆಲಸ ಮಾಡ್ತಾರೆ, ಇವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಅದೇ ರೀತಿಯಾಗಿ
ರಾಷ್ಟ್ರಪತಿಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಾರೆ, ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಸೊ ನಾವು ಸಿಂಪ್ಲಿಯಾಗಿ ಹೇಳೋದಿದ್ರೆ ಭಾರತದಲ್ಲಿ ಯಾವ ಯಾವ ಹುದ್ದೆಗಳಿದೆ, ಪೋಸ್ಟ್ ಇದೆ? ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಇವರಿಬ್ಬರ ರೋಲ್ ಚೇಂಜು. ಈ ರೋಲ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಇಬ್ಬರ ರೋಲು ಚೇಂಜ್ ಆಗಿರುವಂಥದ್ದು ಬೇರೆ ಬೇರೆ ರೀತಿಯಾಗಿ ಇದೆ, ಹೌದಾ? ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿದು. ಅದೇ ಅಮೇರಿಕಾದಲ್ಲಿ ರಾಷ್ಟ್ರಪತಿ ಬೇರೆ ಪ್ರಧಾನಮಂತ್ರಿ ಬೇರೆ ಅಂತ ಇಲ್ಲ, ಅಲ್ಲಿ ಇರೋದು ಒಬ್ಬರೇ. ಅವರಿಗೆ ಏನಂತ ಕರಿತೀವಿ? ಅಧ್ಯಕ್ಷ ಅಂತ ಕರಿತೀವಿ. ಅಮೇರಿಕಾದಲ್ಲಿ ಇರುವಂಥದ್ದು ಒಂದೇ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಅಧ್ಯಕ್ಷ. ಹಾಗಾಗಿ ಅಲ್ಲಿ ಯಾವ ಪದ್ಧತಿ ಇದೆ? ಅಧ್ಯಕ್ಷೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ಇದೆ. ಹಾಗಾಗಿ ಇಡೀ ರಾಷ್ಟ್ರದ ಮುಖ್ಯಸ್ಥನು, ಇಡೀ ಸರ್ಕಾರದ ಮುಖ್ಯಸ್ಥನು ಒಬ್ಬನೇ ಆಗಿರ್ತಾನೆ. ಅವನ ಕೈಯಲ್ಲೇ ಎಲ್ಲ ಅಧಿಕಾರ ಎನ್ನುವಂಥದ್ದು ಇರುತ್ತೆ. ಇದನ್ನೇ ಅಧ್ಯಕ್ಷೀಯ ಮಾದರಿ ಸರ್ಕಾರ ಅಂತ ಕರಿತೀವಿ. ಅಂದರೆ ರಾಷ್ಟ್ರಕ್ಕೆ ಇಬ್ಬರು ಮುಖ್ಯಸ್ಥರು ಇರೋದಿಲ್ಲ, ಒಬ್ಬನು ನೈಜ, ಇನ್ನೊಬ್ಬ ನಾಮಮಾತ್ರ ಅಂತ. ಒಬ್ಬನೇ ಇರ್ತಾನೆ, ನಾಮಮಾತ್ರ ಅಂತ ಇರೋದೇ ಇಲ್ಲ ಯಾರು. ನಿಜವಾದಂಥ ಮುಖ್ಯಸ್ಥ ಒಬ್ಬನೇ ಆಗಿರ್ತಾನೆ, ಅವನು ಅಧ್ಯಕ್ಷ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಮೇರಿಕಾದಲ್ಲಿ ನಮ್ಮಲ್ಲಿ ನಡೆಯೋ ಹಾಗೆ ಚುನಾವಣೆಗಳು ನಡೆಯೋದಿಲ್ಲ. ಎಲೆಕ್ಷನ್ಸ್ಗಳಲ್ಲಿ ಸಿಸ್ಟಮೇ ಬೇರೆ. ನೋಡಿ, ಇಂಡಿಯಾದಲ್ಲಿ ಎ ಮತ್ತು ಬಿ ಎನ್ನುವಂಥ ಪಾರ್ಟಿ ಇದೆ ಅಂತಂದರೆ, ನಮ್ಮಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ, ಬಹುಪಕ್ಷ ಪದ್ಧತಿ ಇದೆ. ನಾವು ಒಂದೇ ಪಕ್ಷ ಎರಡೇ ಪಕ್ಷವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎ ಬಿ ಸಿ ಡಿ ಎನ್ನುವಂಥ 3 ಪಕ್ಷ 4 ಪಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಆ 4 ಪಕ್ಷದಲ್ಲಿ ಯಾರು ಬೇಕು? 4 ಪಕ್ಷ, ನಾವು ಪಕ್ಷವನ್ನು ನೋಡ್ತೀವಿ ಅಲ್ವಾ, ಪಾರ್ಟಿಯನ್ನು ನೋಡ್ತೀವಿ. ಆ 4 ಪಾರ್ಟಿಯಲ್ಲಿ ಯಾವ ಪಾರ್ಟಿ ಬೇಕು ನಾವು ಅವರಿಗೆ ಓಟ್ ಹಾಕ್ತೀವಿ ಅಥವಾ ಕ್ಯಾಂಡಿಡೇಟನ್ನು ನೋಡ್ತೀವಿ, ಹೌದಾ? ಎ ಪಾರ್ಟಿಯಿಂದ ಒಬ್ಬನು ಪ್ರಧಾನಮಂತ್ರಿ ಆಗ್ತಾನೆ, ಬಿ ಪಾರ್ಟಿಯಿಂದ ಇವನೇ ಪ್ರಧಾನಮಂತ್ರಿ ಆಗ್ತಾನೆ ಅಂತ ಇಂಡಿಯಾದಲ್ಲಿ ಘೋಷಣೆ ಮಾಡೋ ಹಾಗೆ ಇಲ್ಲ. ಯಾಕೆ? ಸಂವಿಧಾನದಲ್ಲಿ ಇಲ್ಲ. ಆದರೆ ಅಮೇರಿಕಾದಲ್ಲಿ ಹಾಗಲ್ಲ. 2 ಪಾರ್ಟಿಗಳಿದೆ ಅಲ್ಲಿ. ಯಾವುದು? ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಎನ್ನುವಂಥ 2 ಪಾರ್ಟಿಗಳಿದೆ. ಆ 2 ಪಾರ್ಟಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ವಿನ್ ಆದರೆ ಯಾರು ಪ್ರೆಸಿಡೆಂಟ್ ಆಗ್ತಾರಂತ ಚುನಾವಣಾ ಪೂರ್ವದಲ್ಲಿಯೇ ಅನೌನ್ಸ್ ಮಾಡಬೇಕು. ಅದೇ ರೀತಿಯಾಗಿ ಡೆಮೊಕ್ರೆಟಿಕ್ ಪಾರ್ಟಿ ಏನಾದರೂ ವಿನ್ ಆದರೆ ಆ ಪಾರ್ಟಿಯಿಂದ ಯಾರು ಪ್ರೆಸಿಡೆಂಟ್ ಆಗ್ತಾರಂತ ಮೊದಲೇ ಅನೌನ್ಸ್ ಮಾಡಿರಬೇಕು. ಈಗ ಇಲ್ಲಿ ಎಲೆಕ್ಷನ್ನಿಗೆ ನೇರವಾಗಿ ಪ್ರೆಸಿಡೆಂಟ್ ಆಗೋರು ನಿಲ್ಲೋದಿಲ್ಲ. ಅಂದರೆ ನಾವು ಅವರ ಅಂಡರಲ್ಲಿ ಆ ಪ್ರೆಸಿಡೆಂಟ್ ಏನು ಆಗ್ತಾರಲ್ವ, ಈಗ ಇದು ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಎನ್ನುವಂಥ ಅಂಡರಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ರಾಜ್ಯದಲ್ಲೂ ಸಹಿತವಾಗಿ ಆ ಪಾರ್ಟಿಯ ಪರವಾಗಿ ಒಬ್ಬನು ನಿಂತ್ಕೊಳ್ತಾನೆ, ಪ್ರತಿನಿಧಿ. ನಮಗೇನಾದರೂ ರಿಪಬ್ಲಿಕನ್ ಪಾರ್ಟಿಯವನ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆಗಬೇಕು ಅಂತ ಇದ್ದರೆ ನಾವು ಅವನ ಪರವಾಗಿ ನಿಂತಹ ಪ್ರತಿನಿಧಿಗೆ ಓಟನ್ನು ಹಾಕಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಎಲೆಕ್ಷನ್ ನಡೆಯುತ್ತೆ ಅಮೇರಿಕಾದಲ್ಲಿ ಅಂತಂದರೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪ್ರೆಸಿಡೆಂಟ್. ಜನರು ಎನ್ನುವಂಥವರು ಪರೋಕ್ಷವಾಗಿ ಅಧ್ಯಕ್ಷನನ್ನು ಆಯ್ಕೆ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಎ ಬಿ ಎನ್ನುವಂಥ ವ್ಯಕ್ತಿ ಇದ್ದಾರೆ ಅಂತಂದರೆ, ಎ ವಿನ್ ಆಗಬೇಕು ಅಂತಂದರೆ ಅವನ ಅಂಡರಲ್ಲಿ ಬರುವಂಥ ಪ್ರತಿನಿಧಿಗಳು ಯಾರು ನಿಂತಿರ್ತಾರೆ ಆಯಾ ಒಂದು ರಾಜ್ಯದಲ್ಲಿ ಅವರಿಗೆ ಓಟ್ ಹಾಕಬೇಕು. ಬಿ ಎನ್ನುವಂಥ ವ್ಯಕ್ತಿ ಪ್ರೆಸಿಡೆಂಟ್ ಆಗಬೇಕು ಅಂತ ಇದ್ದರೆ ಅವನ ಅಂಡರಲ್ಲಿ ನಿಲ್ಲುವಂಥ ವ್ಯಕ್ತಿಗಳಿಗೆ ನಾವು ಓಟ್ ಹಾಕಬೇಕಾಗುತ್ತೆ. ಹಾಗಾಗಿ ಈ ಅವನ ಅಂಡರಲ್ಲಿ ಯಾರು ಪ್ರತಿನಿಧಿಗಳು ಬರ್ತಾರಲ್ಲ ಅವರು ಶಾಸಕಾಂಗಕ್ಕೆ ಹೋಗ್ತಾರೆ. ಆದರೆ ಪ್ರೆಸಿಡೆಂಟ್ ಆದವನು ಶಾಸಕಾಂಗದ ಸದಸ್ಯ ಅಲ್ಲ. ಅಧ್ಯಕ್ಷ ಆದಂಥವನು ಶಾಸಕಾಂಗದ ಸದಸ್ಯ ಆಗಿರೋದಿಲ್ಲ, ಆದರೆ ಅವನು ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಾನೆ. ಸೊ ಇಲ್ಲಿ ನೋಡಿ, ಪ್ರೆಸಿಡೆಂಟಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ is a non-responsible executive, as executive is not the creations of Congress and hence not responsible to it.
ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ಸೃಷ್ಟಿಯಾಗಿರದೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದೆ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಇರುತ್ತದೆ. ಇಲ್ಲಿ ಕಾಂಗ್ರೆಸ್ ಅಂತ ಬಂತಲ್ಲ, ಇದು ಪಕ್ಷ ಅಲ್ಲ, ಇಂಡಿಯಾದಲ್ಲಿ ಪಕ್ಷ. ಅಲ್ಲಿ ಕಾಂಗ್ರೆಸ್ ಅಂತ ಯಾವುದಕ್ಕೆ ಹೇಳ್ತಾರೆ ಗೊತ್ತಿದೆಯಾ? ಮೇಲ್ಮನೆ ಮತ್ತು ಕೆಳಮನೆ, ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅಂತ ಏನಿರುತ್ತೆ ಅದಕ್ಕೆ ಕಾಂಗ್ರೆಸ್ ಅಂತ ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೆನೆಟ್ ಆ್ಯಂಡ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ಇದು ಎರಡು, ಮೇಲ್ಮನೆ ಆದಂಥ ಸೆನೆಟ್ ಮತ್ತು ಕೆಳಮನೆ ಆದಂಥ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಎರಡನ್ನ ಸೇರಿಸಿ, ಮೇಲ್ಮನೆ ಮತ್ತು ಕೆಳಮನೆ ಸೇರಿಸಿ, ನಮ್ಮಲ್ಲಿ ಹೇಗೆ ಲೋಕಸಭೆ ರಾಜ್ಯಸಭೆ ಅಂತ ಇದೆಯಲ್ವಾ, ಅದೇ ರೀತಿಯಾಗಿ ಸಂಸತ್ತು ಅಂತ ನಮ್ಮಲ್ಲಿ ಕರಿತೀವಿ. ಆದರೆ ಅಮೇರಿಕಾದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡನ್ನ ಸೇರಿಸಿ ಏನಂತ ಕರೀತಾರೆ? ಕಾಂಗ್ರೆಸ್, ಅಂದರೆ ಶಾಸಕಾಂಗ. ಇಟ್ಸ್ ಲೆಜಿಸ್ಲೇಚರ್. ಲೆಜಿಸ್ಲೇಚರ್ ಅಂತಂದರೆ ಇಲ್ಲಿ ಕಾಂಗ್ರೆಸ್. ಅಧ್ಯಕ್ಷ ಏನಿರ್ತಾನೆ ಕಾಂಗ್ರೆಸ್ನ ಮೆಂಬರ್ ಅಲ್ಲವೇ ಅಲ್ಲ, ಅಂದರೆ ಶಾಸಕಾಂಗದ ಸದಸ್ಯವೂ ಅಲ್ಲ. ಹಾಗಿದ್ದಾಗ ಇಸ್ ಟು ದಿ ನಾನ್ ರೆಸ್ಪಾನ್ಸಿಬಲ್ ಟು ದಿ ಎಕ್ಸಿಕ್ಯೂಟಿವ್. ಇವನು ಯಾರಿಗೆ? ಲೆಜಿಸ್ಲೇಚರ್. ಕಾರ್ಯಾಂಗದ ಮುಖ್ಯಸ್ಥನಾದಂಥ ಅಧ್ಯಕ್ಷ ಕಾರ್ಯಾಂಗದ ಮುಖ್ಯಸ್ಥನಾದಂಥ ಅಧ್ಯಕ್ಷನು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಬೇಕಾದಂಥ ಅವಶ್ಯಕತೆ ಇಲ್ಲದೆ ಇರುವಂಥದ್ದು ನಾವೆಲ್ಲಿ ನೋಡ್ತೀವಿ? ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್, ಅಧ್ಯಕ್ಷೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯಲ್ಲಿ ನಾವಿಲ್ಲಿ ನೋಡ್ತೀವಿ. ಅಧ್ಯಕ್ಷೀಯ ಸರ್ಕಾರವೆಂದರೆ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿರದೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದೆ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಸರ್ಕಾರದ 3 ಅಂಗಗಳಾದಂಥ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎನ್ನುವಂಥದ್ದು ಪರಸ್ಪರ ಸ್ವತಂತ್ರ ಮತ್ತು ಪ್ರತ್ಯೇಕವಾಗಿದ್ದು ಒಂದು ಅಂಗ ಮತ್ತೊಂದು ಅಂಗದ ಕಾರ್ಯಕ್ಷೇತ್ರ ಅಥವಾ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಅಧ್ಯಕ್ಷೀಯ ಮಾದರಿ ಸರ್ಕಾರವು ಮಾಂಟೆಸ್ಕ್ಯೂ ಹೇಳುವಂಥ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿಯಾದಂಥ ಒಂದು ಅಮೇರಿಕ ಎನ್ನುವಂಥದ್ದು ಉತ್ತಮವಾದಂಥ ಉದಾಹರಣೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಅಮೇರಿಕ ಅಧ್ಯಕ್ಷ ಹೇಗೆ ಆಯ್ಕೆ ಆಗ್ತಾನೆ ಅಂತಂದರೆ ಜನರಿಂದ ನೇರವಾಗಿ ಆಯ್ಕೆ ಆಗೋದಿಲ್ಲ. ಎ ಮತ್ತು ಬಿ ಎನ್ನುವಂಥ ವ್ಯಕ್ತಿ ಇದ್ದಾರೆ ಅಂತಂದರೆ ಅಲ್ಲಿ 2 ಪಾರ್ಟಿ ಇದೆ. 2 ಪಾರ್ಟಿಗಳಿಂದಲೂ ಸಹ ಒಬ್ಬೊಬ್ಬರನ್ನು ಪ್ರೆಸಿಡೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ. ಎಷ್ಟು ದಿ ಬಿಫೋರ್ ಎಲೆಕ್ಷನ್, ಚುನಾವಣಾ ಪೂರ್ವದಲ್ಲಿ. ಎ ಬಿ ಅಂತ ವ್ಯಕ್ತಿಗಳು ಇದ್ದಾರೆ. ನನಗೆ ಎ ಎನ್ನುವಂಥವನು ಅಧ್ಯಕ್ಷ ಆಗಬೇಕು ಅಂತಂದರೆ ಅವನ ಕೆಳಗಡೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅವನ ಒಂದು ಪಾರ್ಟಿಯ ಸದಸ್ಯರು ನಿಲ್ತಾರೆ. ಆ ಸದಸ್ಯರಿಗೆ ನಾನು ವೋಟ್ ಹಾಕಬೇಕು. ಯಾರು ವಿನ್ ಆಗಬೇಕು ಅಂತ ಇದ್ದರೆ ಎ ವಿನ್ ಆಗಬೇಕು ಅಂತ ಇದ್ದರೆ, ಬಿ ವಿನ್ ಆಗಬೇಕು ಅಂತ ಇದ್ದರೆ ಅವನ ಅಡಿಯಲ್ಲಿ ಅವನ ಕೆಳಗಡೆ ಬೇರೆ ಬೇರೆ ಸದಸ್ಯರು ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ವಿನ್ ಆಗಬೇಕು ಅಂತಿದ್ರೆ ಅವನ ಕೆಳಗಡೆ ಬರುವಂಥ ಸದಸ್ಯರಿಗೆ ನಾನು ವೋಟ್ ಹಾಕಬೇಕು. ಆ ಸದಸ್ಯರು ಎಲ್ಲಿ ಆಯ್ಕೆಯಾಗಿ ಹೋಗ್ತಾರೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಂತಂದರೆ ಇಲ್ಲಿ ಲೆಜಿಸ್ಲೇಚರ್, ಶಾಸಕಾಂಗ. ಆದರೆ ಎ ವಿನ್ನಾದ ಅಂತ ಇಟ್ಟುಕೊಳ್ಳಿ, ಅವನು ಏನಾಗ್ತದೆ? ರಾಷ್ಟ್ರದ ಪ್ರೆಸಿಡೆಂಟ್ ಆಗ್ತಾನೆ, ಅಧ್ಯಕ್ಷ ಆಗ್ತಾನೆ. ಆದರೆ ಇವನು ಯಾವುದರ ಸದಸ್ಯನಲ್ಲ? ಶಾಸಕಾಂಗದ ಸದಸ್ಯನಲ್ಲ, ಅಥವಾ ಕಾಂಗ್ರೆಸ್ನ ಸದಸ್ಯ. ಇಸ್ ನಾಟ್ ಎ ಮೆಂಬರ್ ಆನ್ ದಿ ಕಾಂಗ್ರೆಸ್ ಆರ್ ಲೆಜಿಸ್ಲೇಚರ್. ಶಾಸಕಾಂಗ ಅಥವಾ ಕಾಂಗ್ರೆಸ್ನ ಸದಸ್ಯ ಆಗಿರೋದಿಲ್ಲ. ಬಟ್ ಹಿ ಈಸ್ ದಿ ಹೆಡ್ ಆಫ್ ದಿ ನೇಷನ್, ಹೆಡ್ ಆಫ್ ದಿ ಗವರ್ನಮೆಂಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹೆಡ್. ಸಂವಿಧಾನಾತ್ಮಕವಾದಂಥ ಮುಖ್ಯಸ್ಥ, ಸರ್ಕಾರದ ಮುಖ್ಯಸ್ಥ ಮತ್ತು ರಾಷ್ಟ್ರದ ಮುಖ್ಯಸ್ಥನಾಗಿ ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಅದು ಎಲ್ಲಿ? ಅಧ್ಯಕ್ಷೀಯ ಮಾದರಿಯ ಸರ್ಕಾರದಲ್ಲಿ. ಅಧ್ಯಕ್ಷ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಶಾಸಕಾಂಗ ನಾನ್ ಕಾನ್ಫಿಡೆನ್ಸ್ ಅಂತಂದರೆ ಒಂದು ಅವಿಶ್ವಾಸವನ್ನು, ಗೊತ್ತುವಳಿಯನ್ನು ಹೊಡಿಸೋ ಹಾಗೆ ಇಲ್ಲ, ಅಧ್ಯಕ್ಷನನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಂಡಿಯಾದಲ್ಲಿ ಹೇಗಿದೆ? ಸಂಸದೀಯ ಮಾದರಿ ಸರ್ಕಾರ ಇದ್ದಲ್ಲಿ ಪ್ರಧಾನಮಂತ್ರಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಶಾಸಕಾಂಗದವರು ಬೆಂಬಲವನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಸರ್ಕಾರವನ್ನು ಕೆಳಗಿಳಿಸ್ಬೋದು. ಆದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಲ್ಲಿ
ಈ ರೀತಿಯಾದಂಥ ವ್ಯವಸ್ಥೆಗೆ ಅವಕಾಶ ಇಲ್ಲ. ಅಧ್ಯಕ್ಷ ನಿರ್ದಿಷ್ಟ ಅವಧಿಗೆ ಆಯ್ಕೆ ಆಗ್ತಾನೆ. ಆ ನಿರ್ದಿಷ್ಟ ಅವಧಿ ಮುಗಿಯುವ ತನಕನೂ ಸಹ ಅವನು ತನ್ನ ಅಧಿಕಾರದಲ್ಲಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಧ್ಯಕ್ಷೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಸೊ ನೆಕ್ಸ್ಟ್, ಫೀಚರ್ಸ್ ಇನ್ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್. ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ಕೆಲವೊಂದಿಷ್ಟು ಲಕ್ಷಣಗಳನ್ನು ನಾವು ನೋಡೋಣ. ಅದನ್ನು ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಹೆಡ್ ಆಫ್ ದಿ ಸ್ಟೇಟ್ ರಿಯಲ್ ಎಕ್ಸಿಕ್ಯೂಟಿವ್. ಹೆಡ್ ಆಫ್ ದಿ ಸ್ಟೇಟ್ ರಿಯಲ್ ಎಕ್ಸಿಕ್ಯೂಟಿವ್. ನೈಜ ಕಾರ್ಯಾಂಗ. ನೈಜ ಕಾರ್ಯಾಂಗ. The presidential system, there is no distinctions between nominal and real executive. There is only one real executive, that is the president, who is the real as well as the constitutional head and head of the state. ನಾನು ಆಗಲೇ ಹೇಳಿದಾಗ ಏನು, ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಎರಡು ರೀತಿಯಾದಂತಹ ಕಾರ್ಯಾಂಗ ಇರ್ತದೆ. ಟೂ ಟೈಪ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್, ನಾಮಿನಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್. ಬಟ್ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ಮೆಂಟ್ ಆರ್ ದಿ ಓನ್ಲಿ ಒನ್ ಎಕ್ಸಿಕ್ಯೂಟಿವ್. ಇಟ್ ಈಸ್ ಎ ರಿಯಲ್ ಎಕ್ಸಿಕ್ಯೂಟಿವ್. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಎರಡು ರೀತಿಯಾದಂಥ ಕಾರ್ಯಾಂಗವನ್ನು ನಾವು ನೋಡ್ತೀವಿ, ನೈಜ ಕಾರ್ಯಾಂಗ ಮತ್ತು ನಾಮಮಾತ್ರ ಕಾರ್ಯಾಂಗ ಎಂದು. ಆದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಎರಡು ರೀತಿಯಾದಂಥ ಕಾರ್ಯಾಂಗವನ್ನು ನಾವು ನೋಡೋದಿಲ್ಲ. ಕೇವಲ ಒಂದೇ ರೀತಿಯಾದಂಥ ಕಾರ್ಯಾಂಗ ಇರುತ್ತೆ. ಅವನೇ ನಿಜವಾದಂತಹ ಅಧ್ಯಕ್ಷ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಅವನೇ ಸರ್ಕಾರದ ಮುಖ್ಯಸ್ಥನಾಗಿರ್ತಾನೆ, ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ, ಜೊತೆಗೆ ಸಂವಿಧಾನಾತ್ಮಕ ಮುಖ್ಯಸ್ಥನೂ ಸಹ ಒಬ್ಬನೇ ಆಗಿರ್ತಾನೆ. ಹಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಈಸ್ ಆಲ್ಸೋ ದಿ ಹೆಡ್ ಆಫ್ ದಿ ಗವರ್ನಮೆಂಟ್. ಇವನು ಏನಾಗಿರ್ತಾನೆ, ಸರ್ಕಾರದ ಮುಖ್ಯಸ್ಥ, ರಾಷ್ಟ್ರದ ಮುಖ್ಯಸ್ಥ, ಅದೇ ರೀತಿಯಾಗಿ ಸಂವಿಧಾನದ ಮುಖ್ಯಸ್ಥನೂ ಸಹ ಆಗಿರ್ತಾನೆ. ಯಾರು? ಪ್ರೆಸಿಡೆಂಟ್. ಅಧ್ಯಕ್ಷ ಎನ್ನುವಂಥವನು ಏನಾಗಿರ್ತಾನೆ, ಇಲ್ಲಿ ಎಲ್ಲ ರೀತಿಯಾದಂಥ ಮುಖ್ಯಸ್ಥ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ಅಧಿಕಾರವೂ ಸಹ ಇವನ ಕೈಯಲ್ಲೇ ಇರುವಂಥದ್ದನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ USA. ಅಮೆರಿಕಾದ ಅಧ್ಯಕ್ಷ ಎನ್ನುವಂಥವನು ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಸೆಕೆಂಡ್ ಒನ್ ಇಸ್ ಎ ಸಪರೇಷನ್ಸ್ ಆಫ್ ಪವರ್ಸ್. ಅಧಿಕಾರ ಪ್ರತ್ಯೇಕತೆ. The presidential system is based on theory of separations of powers of Montesquieu. ಅಧ್ಯಕ್ಷೀಯ ಸರ್ಕಾರಿ ಪದ್ಧತಿಯು ಮಾಂಟೆಸ್ಕೋನ ಅಧಿಕಾರ ಪ್ರತ್ಯೇಕತೆ ಸಿದ್ಧಾಂತದ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಅಧಿಕಾರ ಎನ್ನುವಂಥದ್ದು ಡಿವೈಡೆಡ್ ಆನ್ ದಿ ಪವರ್, ಅಂದರೆ ಅಧಿಕಾರ ಎನ್ನುವಂಥದ್ದು ವಿಭಜನೆ ಆಗಿರುವಂಥದ್ದು. ದಿ ಕಾನ್ಸೆಪ್ಟ್ ಕಂಟೈನ್ಸ್ ದಟ್ ಲೆಜಿಸ್ಲೇಚರ್, executive and judiciary must be a independence of each other and functions in their respective jurisdictions. ಅಧ್ಯಕ್ಷೀಯ ಸರ್ಕಾರಿ ಪದ್ಧತಿಯು ಮಾಂಟೆಸ್ಕ್ಯೂನ ಅಧಿಕಾರ ಪ್ರತ್ಯೇಕತೆ ಸಿದ್ಧಾಂತದ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ಬೋದು. ಅಧ್ಯಕ್ಷೀಯ ಮಾದರಿ ಸರ್ಕಾರ ಹೊಂದಿರುವಂಥ ಅಮೇರಿಕಾದಲ್ಲಿರ್ಬೋದು ಅಥವಾ ಇನ್ನುಳಿದಂಥ ರಾಷ್ಟ್ರದಲ್ಲಿ ಸರ್ಕಾರದ 3 ಅಂಗಗಳಾದ 3 ಆರ್ಗನ್ಸ್ ಆಫ್ ದಿ ಗವರ್ನಮೆಂಟ್ ಯಾವ್ಯಾವುದದು? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಪರಸ್ಪರ ಸ್ವತಂತ್ರವಾಗಿರುತ್ತೆ. ಒಂದು ಅಂಗ ಮತ್ತೊಂದು ಅಂಗದ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಾಷ್ಟ್ರದ ಅಧ್ಯಕ್ಷರಿಗೆ ಶಾಸಕಾಂಗದ ಅಧಿವೇಶನವನ್ನು ಕರೆಯುವಂತಹ, ಮುಂದೂಡಿಯುವಂತಹ ಅಥವಾ ವಿಸರ್ಜಿಸುವಂಥ ಅಧಿಕಾರ ಇಲ್ಲಿ ಇರೋದಿಲ್ಲ. ನೋಡಿ, ಭಾರತ ಎನ್ನುವಂಥದ್ದು ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಅಲ್ವಾ. ಹಾಗಾಗಿ ಭಾರತದಲ್ಲಿ ಏನಾಗುತ್ತಪ್ಪ ಅಂತಂದರೆ,
ಶಾಸಕಾಂಗ ಕಾನೂನುಗಳನ್ನು ಮಾಡುತ್ತೆ. ಸೊ ದಿ ಫ್ರೇಮಿಂಗ್ ಆಫ್ ದಿ law and executive are the enforced by the law, enacted by the laws or legislature. When executive are enforced by the law and judiciary are interpret the law. ಭಾರತದಲ್ಲಿ ಏನಾಗುತ್ತೆ, ಶಾಸಕಾಂಗ ಎನ್ನುವಂಥದ್ದು ಕಾನೂನುಗಳನ್ನು ರಚನೆ ಮಾಡಿದರೆ ಅದನ್ನು ಕಾರ್ಯಗತಗೊಳಿಸುವಂಥದ್ದು ಕಾರ್ಯಾಂಗ ಆಗಿರುತ್ತೆ. ಅದೇ ರೀತಿಯಾಗಿ ಸಂವಿಧಾನ ಬದ್ಧವಾಗಿ ಕಾನೂನುಗಳು ಇದೆಯೋ ಇಲ್ಲೋ ಅನ್ನುವಂಥದ್ದನ್ನು ನೋಡುವಂಥದ್ದು ಸಹ ನ್ಯಾಯಾಂಗ ಆಗಿರುತ್ತೆ. ಜೊತೆಗೆ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷಿಸುವಂಥ ಕೆಲಸನೂ ಸಹ ನ್ಯಾಯಾಂಗ ಮಾಡುತ್ತೆ. ನೋಡಿ, ಒಂದಕ್ಕೊಂದು ಇಷ್ಟು ದಿ ಇಂಟರ್ ಡಿಪೆಂಡೆನ್ಸ್. ಪ್ರತಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎನ್ನುವಂಥದ್ದು ಪರಸ್ಪರ ಅವಲಂಬಿತವಾಗಿದೆ. ಎಲ್ಲಿ? ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ. ಆದರೆ presidential form of government are not depend upon the legislature, executive and judiciary. Must be a independence of each and other and functions are their responsible jurisdictions. ಪರಸ್ಪರ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು ಮತ್ತು ನ್ಯಾಯಾಂಗ ಇರ್ಬೋದು, ಪರಸ್ಪರವಾಗಿ ಪ್ರತ್ಯೇಕವಾಗಿರುತ್ತೆ. ಒಂದನ್ನು ಅವಲಂಬಿಸಿ ಇನ್ನೊಂದು ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲಿ? ಅದು ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ. ಬಟ್ ಪ್ರೆಸಿಡೆಂಟ್ has no power to summon dissolve in Congress. He does not attend the meeting of Congress and cannot initiate bills. ಅಧ್ಯಕ್ಷೀಯ ಮಾದರಿ ಸರ್ಕಾರ ಇರುವಲ್ಲಿ ರಾಷ್ಟ್ರದ ಅಧ್ಯಕ್ಷರಿಗೆ ಶಾಸಕಾಂಗದ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರ ಎನ್ನುವಂಥದ್ದು ಇರೋದಿಲ್ಲ. ನಮ್ಮಲ್ಲಿ ಆಗಲ್ಲ. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಸಂಸತ್ತಿನ ಅಧಿವೇಶನವನ್ನು ಕರೆಯುವಂಥ ಅಧಿಕಾರ ಎನ್ನುವಂಥದ್ದು ಪ್ರಧಾನಮಂತ್ರಿಗಿರುತ್ತೆ. ಅಂದರೆ ಶಾಸಕಾಂಗ ಎನ್ನುವಂಥದ್ದು ಇಲ್ಲಿ ಸ್ಪೀಕರ್ ಎನ್ನುವಂಥವ್ರು ಇರ್ತಾರೆ. ಅಧಿಕಾರವನ್ನು ಅಂದರೆ ಸದನವನ್ನು ಕರೆಯುವಂಥದ್ದು, ಸದನವನ್ನು ಮುಂದೂಡುವಂಥದ್ದು ಎಲ್ಲವೂ ಸಹಿತವಾಗಿ ನಾವು ನಮ್ಮಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಪ್ರೆಸಿಡೆಂಟ್ ಆದಂಥವನಿಗೆ ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಶಾಸಕಾಂಗ ಸಂಬಂಧ ಇಲ್ಲ ಅಂತಂದರೆ ಅವನಿಗೆ ಅಧಿವೇಶನ ಕರೆಯುವಂಥ ಅಧಿಕಾರನೂ ಇಲ್ಲ, ಮುಂದೂಡುವಂಥ ಅಧಿಕಾರನೂ ಇಲ್ಲ, ಮೀಟಿಂಗಿಗೆ ಬರಬೇಕಾದಂಥ ಅವಶ್ಯಕತೆಯೂ ಸಹ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ದಸ್ ಕಾಂಗ್ರೆಸ್ ಆ್ಯಂಡ್ ಪ್ರೆಸಿಡೆಂಟ್ ಆರ್ ಇಂಡಿಪೆಂಡೆನ್ಸ್ of each other and also does not exercise control over the others. ಅವರು ಶಾಸಕಾಂಗದ ಸಭೆಯನ್ನು ಸಹ ಹಾಜರಾಗಬೇಕಾದಂಥ ಅವಶ್ಯಕತೆಗಳು ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಶಾಸಕಾಂಗ ಮತ್ತು ಅಧ್ಯಕ್ಷರು ಪರಸ್ಪರ ಸ್ವತಂತ್ರವಾಗಿದ್ದು ಒಬ್ಬರ ಮೇಲೆ ಮತ್ತೊಬ್ಬರು ನಿಯಂತ್ರಣ ಇಲ್ಲದೇ ಇರುವಂಥದ್ದನ್ನು ನಾವೆಲ್ಲಿ ನೋಡ್ತೀವಿ? ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ತಡೆ ಮತ್ತು ಸಮತೋಲನ. ಥ್ರೂ ದಿ ಥಿಯರಿ ಆಫ್ ಸಪರೇಷನ್ಸ್ ಆಫ್ ಪವರ್ಸ್ ಇನ್ ಅಡಾಪ್ಟೆಡ್ and the three organs are kept independent of each and other, they are connected by the theory of check and balance. ಅಧ್ಯಕ್ಷೀಯ ಸರ್ಕಾರಿ ಪದ್ಧತಿಯು ಅಧಿಕಾರ ಪ್ರತ್ಯೇಕತೆ ಸಿದ್ಧಾಂತದ ಆಧಾರವಾಗಿದ್ದರೂ ಸರ್ಕಾರದ ಮೂರು ಅಂಗಗಳ ನಡುವೆ ತಡೆ ಮತ್ತು ಸಮತೋಲನದ ಮೂಲಕವಾಗಿ ಸಂಪರ್ಕ ಮೂಡಿಸುವಂಥದ್ದನ್ನು ನಾವು ನೋಡ್ತೀವಿ. ಮೂರೂ ಸಹ ಪ್ರತ್ಯೇಕವಾಗಿದೆ, ಸ್ವತಂತ್ರವಾಗಿದೆ ಅಂದ ತಕ್ಷಣ ಕೆಲವೊಂದು ಸಲ ತಪ್ಪುಗಳು ಆಗುವಂಥದ್ದು ಸಾಮಾನ್ಯವಾಗಿರುತ್ತೆ. ಸ್ವಾತಂತ್ರ್ಯ ಇರಬೇಕು, ಆದರೆ ಅದು ಏನಾಗಬಾರ್ದು, ಮಿಸ್ಯೂಸ್ ಆಗಬಾರ್ದು. ಈ ಅಧಿಕಾರ ಎನ್ನುವಂಥದ್ದು ಮಿಸ್ಯೂಸ್ಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲೂ ಅಧಿಕಾರ ಪ್ರತ್ಯೇಕವಾಗಿದ್ದರೂ ಸಹಿತವಾಗಿ ಕೆಲವೊಂದಿಷ್ಟು ತಡೆ, ಒಬ್ಬರು ಮಾಡೋ ಕೆಲಸಕ್ಕೆ, ಶಾಸಕಾಂಗ ಮಾಡುವಂಥ ಕೆಲಸಕ್ಕೆ, ಕೆಲವೊಂದು ಕೆಲಸಕ್ಕೆ ಕಾರ್ಯಾಂಗದ ಒಪ್ಪಿಗೆ ಬೇಕು, ಅಂದರೆ ಅಧ್ಯಕ್ಷನ ಒಪ್ಪಿಗೆ ಬೇಕು. ಅಧ್ಯಕ್ಷ ಮಾಡುವಂಥ ಕೆಲವೊಂದು ಕೆಲಸಗಳಿಗೆ ಶಾಸಕಾಂಗದ ಅಂದರೆ ಕಾಂಗ್ರೆಸ್ನ ಒಪ್ಪಿಗೆ ಬೇಕು. ಎಲ್ಲಿ? ಅಧ್ಯಕ್ಷೀಯ ಮಾದರಿ ಸರ್ಕಾರ, ಅಥವಾ ನಾವು ಎಕ್ಸಾಂಪಲ್ ಆಗಿ ಅಮೇರಿಕಾನ್ನು ಸಹ ತಗೊಳ್ಬಹುದಾಗಿದೆ. So limited or imposed upon three organs of the government. Each organ
exercise control on the other organs to bring balance to the system. ಸಾಮಾನ್ಯವಾಗಿ ಎರಡರ ನಡುವೆ ಅಥವಾ ಅವುಗಳ ಪರಸ್ಪರ ಮೂರು ಅಂಗಗಳ ನಡುವೆ ಸಮತೋಲನವನ್ನು ತರುವಂಥದ್ದು ಅವಶ್ಯಕವಾಗಿರುತ್ತೆ. ದಿ ಬಜೆಟ್ ಪ್ರಿಪೇರ್ಡ್ ಬೈ ದಿ ಪ್ರೆಸಿಡೆಂಟ್. ದಿ ಬಜೆಟ್ ಪ್ರಿಪೇರ್ಡ್ ಬೈ ದಿ ಪ್ರೆಸಿಡೆಂಟ್ ಆ್ಯಂಡ್ ಇಟ್ ಇಸ್ entered upon by him required the sessions of the Congress. ಸಾಮಾನ್ಯವಾಗಿ ಬಜೆಟನ್ನು ಸಂಸದೀಯ ಮಾದರಿ ಸರ್ಕಾರದಲ್ಲೂ ಅಷ್ಟೇ, ಉದಾಹರಣೆಗಾಗಿ ಹೇಗೆ ಚೆಕ್ ಮತ್ತು ಬ್ಯಾಲೆನ್ಸ್ ಆಗುತ್ತೆ ಅಂತ, ಹೇಗೆ ತಡೆ ಮತ್ತು ಸಮತೋಲನ ಎನ್ನುವಂಥದ್ದು ಮೂರು ಅಂಗಗಳ ನಡುವೆ ಆಗುತ್ತೆ ಅನ್ನೋದಾದರೆ, ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಬಜೆಟ್ ಅಥವಾ ಆಯವ್ಯಯ ಪತ್ರವನ್ನು ಸಿದ್ಧಪಡಿಸುವಂಥವರು ಅಧ್ಯಕ್ಷನಾಗಿರ್ತಾನೆ. ಆ ಆಯವ್ಯಯ ಪತ್ರಕ್ಕೆ ಮತ್ತು ಅವರಿಂದ ಅಂದರೆ ಅಧ್ಯಕ್ಷರಿಂದ ಆದಂತಹ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಕಾಂಗ್ರೆಸ್ನ ಒಪ್ಪಿಗೆ ಅಮೆರಿಕಾದಲ್ಲಿ ಅತ್ಯಗತ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಬಜೆಟನ್ನು ರೆಡಿ ಮಾಡೋರು ಅಧ್ಯಕ್ಷ ಆಗಿದ್ದರೂ ಸಹಿತ ಆ ಬಜೆಟ್ಟಿಗೆ ಸಿಗ್ನೇಚರ್ ಅಥವಾ ಒಪ್ಪಿಗೆ ಯಾರದ್ದು ಬೇಕು, ಸಿಗ್ನೇಚರ್ ಅನ್ನೋಕ್ಕಿಂತ ಒಪ್ಪಿಗೆ ಬೇಕು. ಒಪ್ಪಿಗೆ ಇದೆ ಅಂತ ಯಾರು ಹೇಳಬೇಕಾಗುತ್ತೆ? ಶಾಸಕಾಂಗ ಅಂದರೆ ಕಾಂಗ್ರೆಸ್ ಒಪ್ಕೊಳ್ಬೇಕಾಗುತ್ತೆ, ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ಸಿನಿಂದ ಅನುಮೋದಿಸಲ್ಪಟ್ಟಂತಹ ಕಾನೂನು ಅಧ್ಯಕ್ಷರ ವಿಟೋ ಅಧಿಕಾರದ ವ್ಯಾಪ್ತಿಗೆ ಒಳಪಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಲಾ ಪಾಸ್ಡ್ ಬೈ ದಿ ಕಾಂಗ್ರೆಸ್ ಆರ್ ಸಬ್ಜೆಕ್ಟ್ ಟು ದಿ ಎಕ್ಸರ್ಸೈಸ್ ಆಫ್ ವಿಟೋ ಪವರ್ ಬೈ ದಿ ಪ್ರೆಸಿಡೆಂಟ್. ವಿಟೋ ಅಧಿಕಾರ ವ್ಯಾಪ್ತಿಗೆ ಒಳಪಡುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಇಲ್ಲಿ ಕಾನೂನುಗಳನ್ನು ಮಾಡುವಂಥವರು ಯಾರು? ಶಾಸಕಾಂಗ. ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿ ಕಾನೂನುಗಳನ್ನು ಮಾಡುವಂಥದ್ದು ಶಾಸಕಾಂಗ. ಆ ಕಾನೂನುಗಳಿಗೆ ಯಾರ ಒಪ್ಪಿಗೆ ಬೇಕು, ಯಾರ ಸಿಗ್ನೇಚರ್ ಬೇಕು? ಪ್ರೆಸಿಡೆಂಟ್, ಅಧ್ಯಕ್ಷನ ಒಪ್ಪಿಗೆ ಮತ್ತು ಸಹಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಬಜೆಟನ್ನು ಪ್ರಿಪೇರ್ ಮಾಡುವಂಥವ್ರು ಯಾರಾಗಿರ್ತಾರೆ? ಶಾಸಕಾಂಗ ಅಥವಾ ಕಾಂಗ್ರೆಸ್ ಆಗಿರುತ್ತೆ. ಅದಕ್ಕೆ ಯಾರ ಒಪ್ಪಿಗೆ ಬೇಕು? ಅಧ್ಯಕ್ಷ ಆಗಿರುತ್ತೆ, ಅದಕ್ಕೆ ಯಾರ ಒಪ್ಪಿಗೆ ಬೇಕು? ಕಾಂಗ್ರೆಸ್ ಅಥವಾ ಶಾಸಕಾಂಗದ ಒಪ್ಪಿಗೆ ಬೇಕು. ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಏನಾಯಿತು ಇಲ್ಲಿ? ಚೆಕ್ ಆ್ಯಂಡ್ ಬ್ಯಾಲೆನ್ಸ್, ತಡೆ ಮತ್ತು ಸಮತೋಲನ. ಒಂದು ವೇಳೆ ಶಾಸಕಾಂಗ ಮಾಡಿದಂಥ ಕಾನೂನಿಗೆ ಅಧ್ಯಕ್ಷ ಸಹಿ ಮಾಡದೇ ಇದ್ದರೆ ಆ ಕಾನೂನು ಎನ್ನುವಂಥದ್ದು ಜಾರಿಗೆ ಬರೋದಿಲ್ಲ. ಅದೇ ರೀತಿಯಾಗಿ ಅಧ್ಯಕ್ಷ ಮಾಡಿದಂಥ ಆಯವ್ಯಯ ಪತ್ರ ಅಥವಾ ಬಜೆಟ್ಟಿಗೆ ಶಾಸಕಾಂಗ ಒಪ್ಪಿಗೆ ನೀಡದೇ ಇದ್ದರೆ ಆಯವ್ಯಯ ಪತ್ರನೂ ಸಹ ಏನಾಗೋದಿಲ್ಲ, ಜಾರಿಗೆ ಬರದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಎರಡರ ನಡುವೆ ಪರಸ್ಪರವಾಗಿ ಒಂದು ತಡೆ ಮತ್ತು ಸಮತೋಲನ ಎನ್ನುವಂಥದ್ದು ಆಗುತ್ತೆ. ಸಿಮಿಲರ್ಲಿ ದಿ ಫೆಡರಲ್ ಕೋರ್ಟ್ ಬೈ ದಿ ಜುಡಿಷಿಯಲ್ ರಿವ್ಯೂ ಚೆಕ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ಲಾಸ್. ಅದೇ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಏನಾದರೂ ಕಾನೂನುಗಳನ್ನು ತಂದರೆ ಫೆಡರಲ್ ನ್ಯಾಯಾಲಯ ಎನ್ನುವಂಥದ್ದು ಅಸಂವಿಧಾನಾತ್ಮಕ ಕಾನೂನುಗಳನ್ನು ತನ್ನ ನ್ಯಾಯಿಕ ವಿಮರ್ಶೆಯ ಮೂಲಕ ನಿಯಂತ್ರಿಸುವಂಥದ್ದನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ಕಾನೂನು ಬಂದರೂ ಸಹಿತವಾಗಿ ಅದು ಸಂವಿಧಾನ ಚೌಕಟ್ಟಿನ ಒಳಗಡೆ ಇರಬೇಕು. ಸಂವಿಧಾನ ಚೌಕಟ್ಟಿನ ಹೊರಗಡೆ ಇದ್ದರೆ ಅದನ್ನು ತಡೆಯುವಂಥ ಕೆಲಸವನ್ನು ನ್ಯಾಯಾಂಗ ಎನ್ನುವಂಥದ್ದು ಮಾಡುತ್ತೆ. ಈ ರೀತಿಯಾಗಿ ತಡೆ ಮತ್ತು ಸಮತೋಲನ ಎನ್ನುವಂಥದ್ದು ಮೂರು ಅಂಗಗಳ ನಡುವೆ ಇರುತ್ತೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಪರಸ್ಪರ ತಡೆ ಮತ್ತು ಸಮತೋಲನ ಎನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಎ ಫೋರ್ತ್ ಒನ್ ಫಿಕ್ಸ್ಡ್ ಟೆನ್ಯೂರ್. ನಿಶ್ಚಿತ ಅಧಿಕಾರ ಅವಧಿ. The president is directly elected by people for a fixed term of the 4 years as specified in Constitution. ಅಧ್ಯಕ್ಷೀಯ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಜನರಿಂದ ನೇರವಾಗಿ ಚುನಾವಣೆಯ ಮೂಲಕ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆ ಆಗ್ತಾರೆ ಮತ್ತು ಅವರ ಅಧಿಕಾರಾವಧಿ ಶಾಸಕಾಂಗದ ಇಚ್ಛೆಯನ್ನು ಅವಲಂಬಿಸಿರೋದಿಲ್ಲ. ಈಸ್ ದಿ continues, the office does not
ಡಿಪೆಂಡ್ ಅಪಾನ್ ದಿ ಮೆಜಾರಿಟಿ ಸಪೋರ್ಟ್ ಆರ್ ಕಾನ್ಫಿಡೆನ್ಸ್ ಆಫ್ ದಿ ಕಾಂಗ್ರೆಸ್. ದಿಸ್ ಎನ್ಶೋರ್ ಸ್ಟೆಬಿಲಿಟಿ ಆಫ್ ಗವರ್ನಮೆಂಟ್. ನಿಶ್ಚಿತ ಅಧಿಕಾರಾವಧಿ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು ಅಲ್ವಾ. ಅಂದರೆ ಏನಾಗಿರುವಂಥದ್ದು, ನಿಶ್ಚಿತ ಅಧಿಕಾರಾವಧಿ ಎನ್ನುವಂಥದ್ದು ಇರುತ್ತೆ. ಈಗ ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ. ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆ ಆದ ಮೇಲೆ 5 ವರ್ಷ ಅಧಿಕಾರಾವಧಿ ಇದೆ. ಆದರೆ ಒಂದೊಮ್ಮೆ ಶಾಸಕಾಂಗದಲ್ಲಿ ಬಹುಮತ ಕಳ್ಕೊಂಡ್ರೆ ಆ ಒಂದು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ. ಅಂದರೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ, ಶಾಸಕಾಂಗದಲ್ಲಿ ಬಹುಮತ ಇದ್ದರೆ ಮಾತ್ರ ಅವನು ಪ್ರಧಾನಮಂತ್ರಿಯಾಗಿ ಮುಂದುವರಿತಾನೆ. ಆದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಅಧ್ಯಕ್ಷ ಅಷ್ಟು ಅವಧಿ ಮುಗಿಸ್ತಾನೆ. ಆದರೆ ಅವರನ್ನು ಕೆಳಗಿಳಿಸುವಂಥ ಅಧಿಕಾರ ಎನ್ನುವಂಥದ್ದು ಯಾರಿಗೆ ಇರೋದಿಲ್ಲ, ಶಾಸಕಾಂಗಕ್ಕೆ ಇದ್ದಿರೋದಿಲ್ಲ. ಈಗ ಎ ಪಾರ್ಟಿಯಿಂದ ಒಬ್ಬ ವ್ಯಕ್ತಿ ಎನ್ನುವಂಥವನು ಅಧ್ಯಕ್ಷ ಆಗಿದ್ದಾನೆ ಅಂತಂದರೆ ಶಾಸಕಾಂಗದಲ್ಲಿ ಬಹುಮತ ಇದ್ದಿದ್ದಕ್ಕಾಗಿ ಅವನು ಅಧ್ಯಕ್ಷ ಆಗ್ತಾನೆ. ಒಂದು ವೇಳೆ ಅವನಿಗೆ ಸಪೋರ್ಟ್ ಕೊಟ್ಟಂತಹ ಜನರೆಲ್ಲ, ಎ ಪಾರ್ಟಿಯವರೆಲ್ಲ ಒಂದು ಅರ್ಧಕ್ಕರ್ಧ ಜನ ಬೆಂಬಲವನ್ನು ಹಿಂದೆಗೆದುಕೊಳ್ತಾರೆ, ರಿಸೈನ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಗ ಅಧ್ಯಕ್ಷ ತನ್ನ ಅಧಿಕಾರವನ್ನು ಕೆಳಗಿಳಿಸುವಂಥ ಅಥವಾ ತನ್ನ ಅಧಿಕಾರದಿಂದ ಕೆಳಗಿಳಿಯುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಆ ಕಾಂಗ್ರೆಸ್ ಬಹುಮತನೋ ಅಲ್ಪಮತನೋ ಅವನಿಗೆ ಸಂಬಂಧ ಇರೋದಿಲ್ಲ ಒಮ್ಮೆ ಆಯ್ಕೆ ಆದ ಮೇಲೆ. ಹಾಗಾಗಿ ಇಲ್ಲಿ ಅಧ್ಯಕ್ಷನ ಅಧಿಕಾರಾವಧಿ ಎನ್ನುವಂಥದ್ದು ನಿಶ್ಚಿತವಾಗಿರುತ್ತೆ. ಅದೇ ರೀತಿಯಾಗಿ ಅಮೆರಿಕಾದಲ್ಲಿ ಒಮ್ಮೆ ಅಧ್ಯಕ್ಷ ಆಯ್ಕೆಯಾದ ನಂತರದಲ್ಲಿ ಅಥವಾ ಉಳಿದಂಥ ರಾಷ್ಟ್ರಗಳ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆ ಎಲ್ಲ ಕಡೆಯಲ್ಲೂ ಸಹಿತವಾಗಿ ಎಷ್ಟು 4 years 4 ವರ್ಷ ಅವರು ಅಧಿಕಾರದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ 5th one, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಚುನಾಯಿತ ಪ್ರತಿನಿಧಿ. ಅಂಡರ್ ದಿಸ್ ಸಿಸ್ಟಮ್ ದಿ ಚೀಫ್ ಎಕ್ಸಿಕ್ಯೂಟಿವ್, ದಟ್ ಈಸ್ ದಿ ಪ್ರೆಸಿಡೆಂಟ್, ಈಸ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆ್ಯಂಡ್ elected by the people through an electoral college. ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗದ ಅಧ್ಯಕ್ಷರಾದಂತಹ ಅಧ್ಯಕ್ಷರು ಪ್ರಜೆಗಳಿಂದ ಚುನಾವಣೆಗಳ ಮೂಲಕವಾಗಿ ಆಯ್ಕೆಯಾಗಿರ್ತಾರೆ. ಅಮೆರಿಕಾದಲ್ಲಿ ಅಧ್ಯಕ್ಷರು ನಿರ್ವಾಚಕ ಗಣಗಳಿಂದ ಆಯ್ಕೆಯಾಗ್ತಾರೆ. ಈ ನಿರ್ವಾಚಕ ಗಣಗಳ ಸದಸ್ಯರು ಸಂಬಂಧಪಟ್ಟ ಅಧ್ಯಕ್ಷ ಸ್ಥಾನ ಸ್ಪರ್ಧಿಗಳ ಪರವಾಗಿ ತಮ್ಮ ತಮ್ಮ ಸಂಯುಕ್ತ ಘಟಕಗಳಿಂದ ಆಯ್ಕೆಯಾಗಿ ಬರ್ತಾರೆ. ಇವರು ಅಧ್ಯಕ್ಷರನ್ನ ನೇರವಾಗಿ ಪ್ರತಿನಿಧಿಸ್ತಾರೆ. ಸೊ ನಾನು ಆವಾಗ ಹೇಳಿದಾಗೆ ಏನಾಗಿರುವಂಥದ್ದು, ಅಮೇರಿಕಾದಲ್ಲಿ ಯಾವ ರೀತಿಯಾಗಿ ನಿರ್ವಾಚಕ ಗಣ ಅಂದರೆ ಎ ವ್ಯಕ್ತಿ ಎನ್ನುವಂಥವನು ಪ್ರಧಾನಮಂತ್ರಿ ಆಗ್ತಾನೆ ಅಂತಂದರೆ ಅವನ ಅಂಡರಲ್ಲಿ ಯಾರು ಪ್ರತಿನಿಧಿಗಳು ನಿಲ್ತಾರೋ ಅವರಿಗೆ ಓಟ್ ಹಾಕುವಂಥದ್ದು. ಬಿ ಎನ್ನುವಂಥವನು ಅಧ್ಯಕ್ಷ ಆಗಬೇಕು ಅಂತ ಇದ್ದರೆ ಅವನ ಅಂಡರಲ್ಲಿ ಯಾವೆಲ್ಲ ಪ್ರತಿನಿಧಿಗಳು ನಿಲ್ತಾರೋ ಅವನಿಗೆ ಓಟ್ ಹಾಕುವಂಥದ್ದು. ಅಂದರೆ ನಾವು ನೇರವಾಗಿ ಎ ಬಿಗೆ ಓಟ್ ಹಾಕ್ಲಿಕ್ಕೆ ಆಗೋದಿಲ್ಲ, ಆದರೆ ಅವನ ಅಂಡರಲ್ಲಿ ಬರುವಂಥ ಪ್ರತಿನಿಧಿಗಳಿಗೆ ಓಟ್ ಹಾಕುವುದರ ಮತ ಹಾಕುವುದರ ಮೂಲಕವಾಗಿ ಏನು ಮಾಡ್ತೀವಿ, ಇಲ್ಲಿ ಎ ಮತ್ತು ಬಿ ಎನ್ನುವಂಥವರನ್ನು ಆಯ್ಕೆಯನ್ನು ಮಾಡುವಂಥದ್ದು, ಅಧ್ಯಕ್ಷನ ಆಯ್ಕೆಯನ್ನು ಮಾಡುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್, ಎಕ್ಸಿಕ್ಯೂಟಿವ್ ಈಸ್ ನಾಟ್ ಎ ಮೆಂಬರ್ ಆಫ್ ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್ ಈಸ್ ನಾಟ್ ಎ ಮೆಂಬರ್ ಆಫ್ ಲೆಜಿಸ್ಲೇಚರ್. ಶಾಸಕಾಂಗಕ್ಕೆ ಹೊಣೆಗಾರಿಕೆಯಾಗಿರುವುದಿಲ್ಲ. ದಿ ಮಿನಿಸ್ಟರ್ಸ್ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಶುಡ್ ಬಿ ಎ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. On the country in presidential system, the president is not a member of Congress. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಗೊತ್ತಾಗಿದೆ ಏನಾಗಿರುವಂಥದ್ದು. ಈ ಒಂದು ಅಧ್ಯಕ್ಷೀಯ ಮಾದರಿ ವ್ಯವಸ್ಥೆಯಲ್ಲಿ ಕಾರ್ಯಾಂಗದಲ್ಲಿರುವಂಥ ಅಧ್ಯಕ್ಷರು ಶಾಸಕಾಂಗದ ಸದಸ್ಯರಾಗಬೇಕಾಗಿಲ್ಲ ಮತ್ತು ಅದಕ್ಕೆ ಹೊಣೆಗಾರಿಕೆಯೂ ಸಹ ಆಗಿರಬೇಕಾಗಿಲ್ಲ. ಕಾರ್ಯಾಂಗವು ನಿರ್ವಹಿಸುವಂಥ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಅದು ಶಾಸಕಾಂಗಕ್ಕೆ ಹೊಣೆಗಾರಿಕೆಯೂ ಸಹ ಆಗಿರೋದಿಲ್ಲ. ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದಂತೆ ಶಾಸಕಾಂಗವು ಕಾರ್ಯಾಂಗಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡುವ ಅವಶ್ಯಕತೆಯೂ ಸಹ ಇರೋದಿಲ್ಲ. ಯಾಕೆ? ಇಸ್ ನಾಟ್ ಎ ಮೆಂಬರ್ ಆನ್ ದಿ ಕಾಂಗ್ರೆಸ್ ಆರ್ ಲೆಜಿಸ್ಲೇಚರ್. ಅಧ್ಯಕ್ಷ ಆದಂಥವನು ಶಾಸಕಾಂಗದ ಸದಸ್ಯ ಅಲ್ಲ ಅಂತಂದ ಮೇಲೆ ಅವನು ಶಾಸಕಾಂಗಕ್ಕೆ ಹೊಣೆಗಾರಿಕೆಯಾಗಿರೋ ಅವಶ್ಯಕತೆಯೇ ಇಲ್ಲ. ಅವನ ಶಾಸಕಾಂಗವನ್ನು ಮೆಚ್ಚಿಸುವಂಥ ಅವಶ್ಯಕತೆ ಇರೋದಿಲ್ಲ.
ಅವನು ನೇರವಾಗಿ ಜನರಿಂದ ಆಯ್ಕೆ ಆಗದೇ ಇದ್ದರೂ ಸಹ ಅವನು ಜನಪ್ರತಿನಿಧಿಯಾಗಿರ್ತಾನೆ. ಅವನು ಬೇಕು ಅಂತಾನೆ ಉಳಿದಂಥ ಶಾಸಕಾಂಗದ ಸದಸ್ಯರಿಗೆ ಜನರು ಮತ ಹಾಕಿರ್ತಾರೆ. ಹಾಗಾಗಿ ಈ ಅಧ್ಯಕ್ಷನನ್ನು ಕೆಳಗಿಳಿಸುವಂಥದ್ದಿರ್ಬೋದು, ಅವನಿಗೆ ಇನ್ಯಾವುದೋ ಬೆದರಿಕೆಯನ್ನು ಒಡ್ಡುವಂಥದ್ದಿರ್ಬೋದು, ಇದು ಯಾವುದು ಸಹ ಶಾಸಕಾಂಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಇಸ್ ನಾಟ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಚರ್. ಶಾಸಕಾಂಗದ ಸದಸ್ಯರು ಎನ್ನುವಂಥವ್ರು ಇಲ್ಲಿ ಯಾರಾಗಿರೋದಿಲ್ಲ, ಅಧ್ಯಕ್ಷ ಎನ್ನುವಂಥವನು ಆಗಿಲ್ಲದೆ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಸೆಕ್ರೆಟರೀಸ್ ಸಬ್ಆರ್ಡಿನೇಟ್ ಟು ಪ್ರೆಸಿಡೆಂಟ್. ಅಧ್ಯಕ್ಷರ ಅಧೀನದಲ್ಲಿ ಕಾರ್ಯದರ್ಶಿಗಳು. These 9 secretaries are appointed by the president. ಅಧ್ಯಕ್ಷೀಯ ಸರ್ಕಾರ ವ್ಯವಸ್ಥೆಯಲ್ಲಿ ಅಮೆರಿಕಾದಲ್ಲಿ ಅಧ್ಯಕ್ಷರಿಂದ ನೇಮಕಗೊಂಡಂತಹ ಕಾರ್ಯದರ್ಶಿಗಳು 9 ಜನ ಕಾರ್ಯದರ್ಶಿಗಳು ಅಂತ ಇರ್ತಾರೆ. ಆ್ಯಂಡ್ ಆರ್ ದಿ ರೆಸ್ಪಾನ್ಸಿಬಲ್ ಟು ಹಿಮ್. ಇನ್ ಫ್ಯಾಕ್ಟ್ ದೇ ಆರ್ ದಿ ಮೆರ್ಲಿ ಪರ್ಸನಲ್ assistants. They are not the member of the legislature and not responsible to it. ಅಧ್ಯಕ್ಷ ಎನ್ನುವಂಥವನು ತನಗೆ ಬೇಕಾದಂಥ ಒಂದಿಷ್ಟು ಕಾರ್ಯದರ್ಶಿಗಳನ್ನು ನೇಮಕ ಮಾಡಿಕೊಳ್ಬೇಕಾಗುತ್ತೆ. ಅವರಿಗೆ ಅಧೀನವಾಗಿರ್ತಾರೆ. ಅಂದರೆ ಯಾರಿಗೆ? ಅಧ್ಯಕ್ಷನಿಗೆ ಅಧೀನರಾಗಿರ್ತಾರೆ ಆ ಕಾರ್ಯದರ್ಶಿಗಳು. ವಾಸ್ತವಿಕವಾಗಿ ಕಾರ್ಯದರ್ಶಿಗಳೇ ಅಧ್ಯಕ್ಷನ ಆಪ್ತ ಸಹಾಯಕರಾಗಿರ್ತಾರೆ. ಇವರು ಶಾಸಕಾಂಗದ ಸದಸ್ಯರಾಗಿರದೆ ಶಾಸಕಾಂಗಕ್ಕೆ ಜವಾಬ್ದಾರಿಯೂ ಸಹ ಆಗಿರಬೇಕಾದಂಥ ಅವಶ್ಯಕತೆಗಳು ಇಲ್ಲದೇ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಅಧ್ಯಕ್ಷನಿಗೆ ಸಲಹೆಯನ್ನು ನೀಡಲಿಕ್ಕೆ, ಅವನಿಗೆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ಸದಸ್ಯರುಗಳನ್ನು ಅಥವಾ ಕಾರ್ಯದರ್ಶಿಗಳನ್ನು ಯಾರೋ ನೇಮಕ ಮಾಡಿಕೊಳ್ತಾನೆ? ಅಧ್ಯಕ್ಷನೇ ತನಗೆ ಬೇಕಾದಂತಹ ಕಾರ್ಯದರ್ಶಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ತಾನೆ. ಇಸ್ ನಾಟ್ ಎ ಮೆಂಬರ್ ಆನ್ ದಿ ಲೆಜಿಸ್ಲೇಚರ್. ಅಧ್ಯಕ್ಷನು ಶಾಸಕಾಂಗದ ಸದಸ್ಯನಲ್ಲ, ಇವನು ಅಪಾಯಿಂಟ್ ಮಾಡಿಕೊಂಡಂಥ ಕಾರ್ಯದರ್ಶಿಗಳು ಸಹಿತವಾಗಿ ಶಾಸಕಾಂಗದ ಸದಸ್ಯರಾಗಿರೋದಿಲ್ಲ. ಈ ಒಂದು ಸೆಕ್ರೆಟರೀಸ್ ಅಂದರೆ ಅಧ್ಯಕ್ಷರಿಗೆ ಸಹಾಯ ಮಾಡಲಿಕ್ಕೆ ಕಾರ್ಯದರ್ಶಿಗಳು ಏನಿರ್ತಾರೆ, ಅವರು ಕೇವಲ ಆ ಕಾರ್ಯದರ್ಶಿಗಳು ಅಧ್ಯಕ್ಷನಿಗೆ ಮಾತ್ರ ಬದ್ಧವಾಗಿ ನಡ್ಕೊಳ್ಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವಿಷ್ಟು ಫೀಚರ್ಸ್ ಆಫ್ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್. ಅಧ್ಯಕ್ಷೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ. ಸೊ ಹಾಗಿದ್ರೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ಮತ್ತು ಸಂಸದೀಯ ಮಾದರಿ ಸರ್ಕಾರ ನಡುವಿನ ಏನು ವ್ಯತ್ಯಾಸಗಳನ್ನು ನಾವು ತಿಳಿದುಕೊಂಡ್ವಿ? ಇಷ್ಟು ದಿ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ದಿ ಪಾರ್ಲಿಮೆಂಟರಿ ಆ್ಯಂಡ್ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್. So parliamentary form of government is a 2 types of the executive, real executive and nominal executive. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ನಾವು 2 ರೀತಿಯಾದಂತಹ ಕಾರ್ಯಾಂಗವನ್ನು ನೋಡ್ತೀವಿ. ಒಂದು ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗ ಅಲ್ವಾ? ಅದೇ ರೀತಿಯಾಗಿ ದಿ separations of power in adapted in presidential form of government is to the balanced power on 3 organs of the government in ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ 3 ಅಂಗಗಳ ನಡುವೆ ಪರಸ್ಪರ ಇಂಟರ್ಡಿಪೆಂಡ್ ಅಂದರೆ ಪರಸ್ಪರ ಒಂದನ್ನು ಅವಲಂಬಿಸಿ ಮತ್ತೊಂದು ಇರುವಂಥದ್ದನ್ನು ನಾವು ನೋಡ್ತೀವಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎನ್ನುವಂಥದ್ದು ಪರಸ್ಪರ ಅವಲಂಬಿತವಾಗಿದೆ. ಆದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಈ 3 ಅಂಗಗಳು ಎನ್ನುವಂಥದ್ದು ಪರಸ್ಪರ ಪ್ರತ್ಯೇಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಶಾಸಕಾಂಗದ ಸೃಷ್ಟಿ ಕಾರ್ಯಾಂಗ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಶಾಸಕಾಂಗಕ್ಕೆ ಕಾರ್ಯಾಂಗ ಎನ್ನುವಂಥದ್ದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳು ಇರೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಾವುದು ಸಂಸದೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಶಾಸಕಾಂಗದಿಂದ ಕಾರ್ಯಾಂಗ ರಚಿಸಲ್ಪಡೋದ್ರಿಂದಾಗಿ ಶಾಸಕಾಂಗ ಅವಿಶ್ವಾಸವನ್ನು ಕಾನ್ಫಿಡೆನ್ಸ್ ಮೂಮೆಂಟ್ ಅಂದರೆ ಒಂದು ಅವಿಶ್ವಾಸ ಗೊತ್ತುವಳಿಯನ್ನು ಹೊರಡಿಸುವುದರ ಮೂಲಕವಾಗಿ ಬೆಂಬಲವನ್ನು ಹಿಂತೆಗೆದು ಪ್ರಧಾನಮಂತ್ರಿನ ಕೆಳಗಿಳಿಸಲಿಕ್ಕೆ ಅಧಿಕಾರ ಇದೆ. ಆದರೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಶಾಸಕಾಂಗಕ್ಕೆ ಕಾರ್ಯಾಂಗ ಎನ್ನುವಂಥದ್ದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳು ಇಲ್ಲದೇ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವಿಷ್ಟು ಪಾರ್ಲಿಮೆಂಟರಿ ಆ್ಯಂಡ್ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ಅವರ್ ವಿಲ್ ಡಿಸ್ಕಸ್ ಯುನಿಟರಿ ಆ್ಯಂಡ್ ಫೆಡರಲ್ ಗವರ್ನಮೆಂಟ್.
ಮುಂದಿನ ಒಂದು ಅವಧಿಯಲ್ಲಿ ನಾವು ಏಕಾತ್ಮಕ ಮತ್ತು ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.